ಮಾತರಗಳ ನಮಸ್ಕಾರ. ನಾನು ನಿಮ್ಮ ಸಿಂಚನಾ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆರ್ ಡೂಯಿಂಗ್ ವೆಲ್. ವೆಲ್ಕಮ್ ಟು ಸಿಂಚನಾಸ್ ಯೂಟ್ಯೂಬ್ ಚಾನಲ್. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಡೂ ಶೇರ್, ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಮರಿದ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಫುಲ್ ಜಿಗ್ಗ ಏನು ರೆಡಿ ಆಗಲಿಲ್ಲ ಇನ್ನೂ ಸಹ. ಈಗ ನೋಡಿ, ಇದು ಬಿಫೋರ್ ಲುಕ್, ಈಗ ಆಫ್ಟರ್ ಲುಕ್ ಅಲ್ಲಿ ಹಾಲಲ್ಲಿ ತೋರಿಸುತ್ತೆ. ನಾನು ಸ್ನಾನ ಮಾಡಿದ್ದೆ ಮಾರೆ. ಸ್ನಾನ ಮಾಡ್ಲಿಕ್ಕೆ ಸುತ್ತಿದೆ. ಮತ್ತೆ ನಾವೆಲ್ಲ ಇವತ್ತು ಇಷ್ಟು ಬೇಗ ಬೇಗ ರೆಡಿಯಾಗಿ ಹೊರಟಿರೋದು ರಾಖಿ ಅಣ್ಣನ ಮಗಳು ಬರ್ತಡೆಗೆ. ರಾಖಿ ಅಣ್ಣ ಬಂದು ನಮ್ಮ ಅತ್ತೆದು ಅಕ್ಕನ ಮಗ, ರಕ್ಷಿತ್ ಅಣ್ಣ. ಸೊ ಅವ್ರ ಮಗಳು ಬರ್ತಡೆಗೆ ನಾವೆಲ್ಲ ಬೇಗ ಬೇಗ ರೆಡಿಯಾಗಿ ಹೊರಟಿದ್ವಿ. ರೆಡಿನಾ? ನೀ ಮಾತಾಡ್ದು ಯಾರಿಗೆ ಕೇಳುದಿಲ್ಲ. ನೀನು ಗೆಟ್ಟಿಂಗ್ ರೆಡಿ. ವಿಡಿಯೋದಲ್ಲಿ ಆಕ್ಟಿಂಗ್ ಮಾಡೋದು ನೋಡಿದ್ರೆ ಇವನ್ ವಾಯ್ಸೇ ಇಲ್ಲ, ನಂದೇ ವಾಯ್ಸ್ ಅನ್ನೋ ತರ. ಅಬ್ಬಾ, ನಾಟಕ, ದೊಡ್ಡ ನಾಟಕ. ಬೆಳ್ಳಗಿರೋದೆಲ್ಲ ಹಾಲಲ್ಲ. ಬರ್ತ್ಡೇ ಸೆಲೆಬ್ರೇಷನ್ ಒಂದು ಈವ್ನಿಂಗ್ 7 ಹಾಗೆ ಇಟ್ಕೊಂಡಿದ್ರು. ಉಡುಪಿಯ ಕಡಿಯಾಳಿಯಲ್ಲಿರುವಂತಹ ಓಷನ್ ಪಲ್ ಹೋಟೆಲಲ್ಲಿ. ನಾನು ಓಷನ್ ಪಲ್ ಹೋಟೆಲ್ ಬಗ್ಗೆ ಲಾಸ್ಟ್ ಒಂದು ಬ್ಲಾಗಲ್ಲಿ ಹೇಳಿದ್ದೆ ನಿಮಗೆ. ಸೊ ಅದೇ ಹೋಟೆಲಲ್ಲಿನೇ ಬರ್ಡೇ ಸೆಲೆಬ್ರೇಷನ್ನ ಅರೇಂಜ್ ಮಾಡಿದ್ರು. ನಾವು ಒಂದು 7:30 ಹಾಗೆ ಅಲ್ಲಿಗೆ ಹೋದ್ವಿ. ನಾವು ಹೋಗ್ತಾನೆ ಎಲ್ಲರೂ ಗೆಸ್ಟ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿದ್ರು ಅಷ್ಟೇ. ಇನ್ನೂ ಯಾರು ಅಷ್ಟೆಲ್ಲ ಬಂದಿರಲಿಲ್ಲ, ಜಸ್ಟ್ ಫ್ಯಾಮಿಲಿಯವ್ರು ಮಾತ್ರ ಇದ್ವಿ. ನಿಧಾನಕ್ಕೆ ಎಲ್ಲ ಗೆಸ್ಟ್ಗಳು ಬರ್ತಾಯಿದ್ರು. ನಾನು ಒಬ್ಬೊಬ್ಬರನ್ನೇ ಮಾತಾಡ್ಸ್ತಾ ವೀಡಿಯೋಸ್ ತಗೊಳ್ತಾ ಇದ್ದೆ. ನಮ್ಮ ಫೋಟೋಗ್ರಾಫರ್ ಅಂತೂ ಎಲ್ರಿಗಿಂತ ಮುಂಚೆನೇ ಬಂದಿದ್ರು. ಇವರೇ ನಮ್ಮ ಜೋಗಿ ಸಮಾಜದ ಮುಸ್ತಫಾ, ಒನ್ ಆ್ಯಂಡ್ ಓನ್ಲಿ ರಾಘು ಜೋಗಿ ಕಟ್ಪಾಡಿ ಅವರು. ಏನಿಲ್ವಾ? ಯಾಕೆ ಪಾಪ ಮಾಡಂಗೆ ಪಾಪ ಪಾಪ ಮಾಡಿದ್ರು. ನೀನು ಚಾಕಿ ಕೊಡ್ಬೇಕು. ಬೇಡ, ಚಾಕಿ ಬೇಡವಾ? ಏನು ಇಷ್ಟು ಚಂದ ರೆಡಿಯಾಗಿ ಬಂದಿದ್ದು? ಸುಮ್ಮನೆ ಏನಿವತ್ತು? ಯಾರ್ದು? ನಿಂದ ರಿತನ್ಯಂದ? ನಿನ್ ತಂಗಿದ? ನಿನ್ ತಂಗಿದ್ ಬರ್ತಡೆಯಾ? ಹೌದಾ? ಬಿಫೋರ್ ನೋಡಿದ್ದಿದ್ರಲ್ಲ, ಆಫ್ಟರ್ ಮೇಕ್ ಓವರ್ ಕಪಲ್ ಗೋಲ್ಸ್, ಆದರ್ಶ ದಂಪತಿ. ಎಲ್ಲ ಗೆಸ್ಟ್ಗಳು ಆಲ್ಮೋಸ್ಟ್ ತುಂಬ್ತಿದ್ದಂಗೆ ನಮ್ಮ ಬರ್ತ್ಡೇ ಗರ್ಲ್ ಕೂಡ ರೆಡಿಯಾಗಿ ಬಂತು. ಎಷ್ಟು ಮುದ್ದಾಗಿ ಕಾಣಿಸ್ತಿದ್ಲು. ಆ ಕ್ಯೂಟ್ ಕ್ಯೂಟ್ ಫ್ರಾಕ್ ಹಾಕೊಂಡು ತುಂಬ ಚೆನ್ನಾಗಿ ಕಾಣಿಸ್ತಿದ್ಲು ರಿತನ್ಯ ಮಾತ್ರ. ಹೌದು, ಅಲ್ಲ ನಂದು ಎಫೆಕ್ಟ್. ಖುಷಿ ಮೇಕೋವರ್ ನೋಡಿ, ಖುಷಿ ಹೆಂಗಿತ್ಲು ಹೆಂಗಲ್ಲ. ಅಲ್ಲ ಕಟ್ಪಾಡಿಲೆಲ್ಲ ಇವಳು ಫೇಮಸ್ ಅಂತಲ್ಲ ಈಗ. ನೋಡಿ ಮಗಳನ್ನ ಫುಲ್ ಚೇಂಜ್ ಮಾಡಿಬಿಟ್ಟಿದೆ. ಮಾಮ ಹೇಗೆ? ಸೂಪರ್ ಅಲ್ಲ? ಗೋವಲ್ಲ, ನನ್ನ ಕ್ಲಾಸಿಂದ ಆಗಿರೋದು. ಆಲ್ಮೋಸ್ಟ್ ಎಲ್ಲ ರಿಲೇಟಿವ್ಸು ಎಲ್ಲರೂ ಬಂದಾದ್ಮೇಲೆ ನಾವು ಫಂಕ್ಷನ್ನ ಸ್ಟಾರ್ಟ್ ಮಾಡಿದ್ವಿ. ಈ ಈವೆಂಟಲ್ಲಿ ಒಂದು ಸರ್ಪ್ರೈಸ್ ಏನಂದರೆ, ನಾನು ವೆರಿ ಫಸ್ಟ್ ಟೈಮ್ MC ಮಾಡಿದ್ದು. ಸೊ ಹೇಗಾಯಿತು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಫಸ್ಟ್ ಎಕ್ಸ್ಪೀರಿಯನ್ಸ್ ನಂದು MC ಮಾಡೋದ್ರಲ್ಲಿ. ರಾಕೇಶ್ ಮತ್ತು ಸ್ವಾತಿ ದಂಪತಿಗಳ ಏಕೈಕ ಸುಪುತ್ರಿ ರಿತನ್ಯ ಅವರ ಮೊದಲನೇ ವರ್ಷದ ಹುಟ್ಟಿದಬ್ಬನ ಆಚರಿಸಿದೆ. ಆ ಮಗುವಿಗೆ ದೇವರು ಆರೋಗ್ಯ, ಆಯಸ್ಸು, ಐಶ್ವರ್ಯ ಎಲ್ಲರನ್ನು ಕೊಟ್ಟು ಕಾಪಾಡಿ ಅಂತ ನಾವೆಲ್ಲರೂ ದೇವರ ಬೇಡ್ಕೊಳ್ಳೋಣ. ಸೊ ಇನ್ಯಾಕೆ ಮಾಡೋದು, ರಿತನ್ಯನ ಸ್ಟೇಜ್ ಕರೆಯೋಣ. ಸೊ ಮುಖ್ಯ ಹಾಡ್ತಿದ್ದ ವೆಲ್ಕಮ್ ಸ್ಟೇಜ್ ರಿತನ್ಯ. ಸೊ ಮೊದಲನೇದಾಗಿ ಅವರ ಪೇರೆಂಟ್ಸ್ನ ಮಾತಾಡ್ಲೇಬೇಕು. ಸೊ ಈ ಶುಭ ದಿನದಿಂದ ಅವರಿಗೆ ಹೇಗೆ ಫೀಲ್ ಆಗ್ತಿದೆ ಕೇಳೋಣ. ಸೊ ರಾಖಿ ಅಣ್ಣ ಹೇಳಿ, ಇವತ್ತು ನಿಮ್ಮ ಮಗಳ ಬರ್ತ್ಡೇ, ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ? ತುಂಬಾ ಖುಷಿ ಆಗ್ತಿದೆ. ಹೇಳಿಕ್ಕಾಗೋದಿಲ್ಲ. ತುಂಬಾ
ನನಗೆಲ್ಲ ಸೊ ನನ್ನ ಲೈಫಲ್ಲಿ ರಿಟರ್ನ್ ಮಾಡೋದಕ್ಕೆ ನಾನು ತುಂಬ ಹ್ಯಾಪಿ ಆಗಿದ್ದೀನಿ. ಮತ್ತು ಐ ಆಮ್ ಬ್ಲೆಸ್ಡ್ ರಿಟರ್ನ್ ನನ್ನ ಲೈಫಿಗೆ ಬಂದೋದಕ್ಕೆ. ಕೇಕ್ ಕಟ್ ಮಾಡೋಕ್ಕೂ ಮುಂಚೆ ನಮ್ಮ ಹಿಂದೂ ಸಂಪ್ರದಾಯದಂತೆ ಆರತಿನ ಬೆಳಗಿದ್ರು. ಎಲ್ಲ ಹಾಡೆಲ್ಲ ಹೇಳಿಬಿಟ್ಟು ಮುತ್ತೈದರೆಲ್ಲ ಸೇರಿ ಆರತಿ ಬೆಳಗಿದ್ರು. ಅದಾದ್ಮೇಲೆ ಕೇಕ್ ಕಟ್ಟಿಂಗ್ನ ಮಾಡಿದ್ವಿ. ಕೇಕ್ ಕಟ್ಟಿಂಗ್ ಫಂಕ್ಷನ್ ಆದಮೇಲೆ ಎಂಟರ್ಟೈನ್ಮೆಂಟ್ ಫಂಕ್ಷನ್ನ ಸ್ಟಾರ್ಟ್ ಮಾಡಿದ್ವಿ. ಎಂಟರ್ಟೈನ್ಮೆಂಟ್ ಅಂದರೆ ಡ್ಯಾನ್ಸ್ ಗೇಮ್ಸ್ ಎಲ್ಲ ಏನೂ ಇರಲಿಲ್ಲ. ಸಣ್ಣ ಮಕ್ಕಳಿಗೆ ದೊಡ್ಡವರಿಗೆಲ್ಲ ಡಿಫ್ರೆಂಟ್ ಗೇಮ್ಸ್ನ ಆಡಿಸಿದ್ವಿ ಅಷ್ಟೇ. ಗಂಡಸರಿಗೆ, ಹೆಂಗಸರಿಗೆ, ದೊಡ್ಡವರಿಗೆ, ಸಣ್ಣವರಿಗೆ, ಚಿಕ್ಕ ಮಕ್ಕಳಿಂದ ಎಲ್ರಿಗೂ ಬೇರೆ ಬೇರೆ ಥರ ಗೇಮ್ಸ್ನ ಅರೇಂಜ್ ಮಾಡಿದ್ವಿ. ಗೇಮ್ಸ್ ಅಂತೂ ಸಖತ್ತಾಗಿತ್ತು. ಎಲ್ಲರೂ ತುಂಬ ಚೆನ್ನಾಗಿ ಆಡಿದರು. ಯಾರು ಜಾಸ್ತಿ ಬಳೆ ಹಾಕ್ಕೊಂಡಿದ್ದಾರೆ, ಯಾರು ಬೆಲ್ಟ್ ತುಂಬ ಉದ್ದ ಇದೆ. ಕಪಲ್ ಗೇಮ್ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಹುಡುಗಂಗೆ ಹುಡುಗಿಗೆ ಏನೇನು ಇಷ್ಟ ಅಂತ ಕೇಳೋದು, ಹುಡುಗಂದೆಲ್ಲ ಕೇಳೋದು. ತುಂಬಾ ಚೆನ್ನಾಗಿತ್ತು ಗೇಮ್ಸ್ ಎಲ್ಲ. ಇನ್ನು ರಿತನ್ಯ ಕೇಕ್ ಕಟ್ ಮಾಡ್ತಾ ಅದನ್ನು ವಾಟ್ಸಪ್ ಸ್ಟೇಟಸ್ ಹಾಕಬೇಕು. ಯಾರ್ದು ಹೈಯೆಸ್ಟ್ ವ್ಯೂ ಆಗುತ್ತೆ ಅವ್ರಿಗೆ ಪ್ರೈಸ್ ಅಂತ ಹೇಳಿದ್ದೆ. ನೋಡಿದರೆ ನನಗೆ ಫಸ್ಟ್ ಪ್ಲೇಸು, ನನ್ನ ಗಂಡಂಗೆ ಸೆಕೆಂಡ್ ಪ್ಲೇಸ್ ಸಿಕ್ಕಿದ್ದು. ಗೇಮ್ಸ್ ಎಲ್ಲ ಆಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ವಿಶಿಂಗ್ ಸೆರೆಮನಿನ ಸ್ಟಾರ್ಟ್ ಮಾಡಿದ್ವಿ. ನಾವು ಕೂಡ ಫ್ಯಾಮಿಲಿ ಜೊತೆ ಹೋಗಿ ರಿತನ್ಯನಿಗೆ ವಿಶ್ ಮಾಡಿ ಫೋಟೋ ಸೆಷನ್ ಎಲ್ಲ ಮುಗಿಸಿದ್ವಿ. ಇಲ್ಲಿ ನೋಡಿ, ಕಪಲ್ ಗೇಮ್ಸಲ್ಲಿ ಸೋತ್ವಿ ಅಂತ ಹೇಳಿಬಿಟ್ಟು ಅಲ್ಲೇ ಜಗಳ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಇವರಿಬ್ರು. ಎಂತರಾಗೋಣ ಮೂರು ಕಪ್ಪು ಜಾಸ್ತಿ ಇಲ್ಲ ಶುರು ಆಯ್ತು ಜಗಳ. ಸರಿ ಇಲ್ಲ ಲಕ್ಕ ಸರಿ ಇಲ್ಲ ನೋಡಿ ಆಲ್ರೆಡಿ. ನನ್ನಪ್ಪ ಅಲ್ಲ, ನಿಂದೆ ಅಪ್ಪ. ನಿಂದೆ ಕಣೆ, ನಿಂದೆ 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 ಚೆನ್ನಾಗಿದೆಯಾ? ಇವರು ಪ್ರೇಮ್ ಸರ್, ನನ್ನ ಓಷನ್ ಪಲ್ ವ್ಲಾಗಲ್ಲಿ ನೋಡಿರ್ತೀರಾ. ಇವರು ಓಷನ್ ಪಲ್ ಮ್ಯಾನೇಜರ್. ಇವರಂತೂ ಇಡೀ ಈವೆಂಟ್ ತುಂಬ ಓಡಾಡ್ತಾ ಎಲ್ಲರೂ ಟೇಕ್ ಕೇರ್ ಮಾಡ್ತಾ ಇದ್ರು. ಫುಡ್ ಎಲ್ಲ ಸರಿ ಇದೆಯಾ, ಎಲ್ಲ ಆರ್ಗನೈಸ್ ಎಲ್ಲ ಸರಿಯಾಗಿದೆಯಾ ಅಂತ ಎಲ್ಲ ಚೆಕ್ ಮಾಡ್ತಾ ಇದ್ರು. ಮೊಬೈಲ್ ಊಟದಲ್ಲೂ ಚೆನ್ನಾಗಿದೆಯಾ? ಯಾರು ಬೇಡ, ಇವರಿಬ್ಬರೇ ರಿಸರ್ವ್ಡ್. ಯಾರು ಬೇಡ. ಆಯ್ತಾ ಊಟ ಅಲ್ಲ? ಅವಳೆಲ್ಲ ಊಟ ಮುಗಿಸಿ ಲೇಡೀಸ್ ಮೀಟಿಂಗ್ ಮಾಡಿದ್ದಾರೆ. ಯಾವಾಗಲೂ ಈ ಮೇಕಪ್ ಆರ್ಟಿಸ್ಟ್ಗಳಿಗೆ, ಫೋಟೋಗ್ರಾಫರ್ಗಳಿಗೆ ಊಟ ಅವ್ರ ಗಂಡನಿಗೆ ನಮ್ಮ ಪಾಡ್ ಕೇಳೋರು ಹಾಕೊಂಡು ತಿಂತಾ ಇದ್ದಾರೆ. ಇವರು ರಾಖಿ ಅಣ್ಣ ಫ್ರೆಂಡ್ ಅಂತೆ. ನಾವೆಲ್ಲೋ ಸಾಂಗ್ ಪ್ಲೇ ಆಗ್ತಿದೆ ಅಂತ ನೋಡ್ತಾ ಇದ್ರೆ ಇದು ಇವರು ರಿಯಲ್ ಆಗಿ ಹಾಡು ಹೇಳ್ತಾ ಇದ್ದಿದ್ದು. ತುಂಬಾ ಚೆನ್ನಾಗಿ ಹಾಡು ಹೇಳ್ತಾ ಇದ್ರು.
ಲಾಸ್ಟಿಗೆ ಲೈಟಾಗಿ ಒಂದು ಡ್ಯಾನ್ಸಿಂಗ್ ಸೆಷನ್ನ ಮಾಡಿದ್ರು ಅಷ್ಟೇ. ಆಲ್ಮೋಸ್ಟ್ ಎಲ್ಲರೂ ಅಷ್ಟೊತ್ತಿಗೆ ಹೊರಟಿದ್ರು, ಯಾರೂ ಇರಲಿಲ್ಲ, ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ ನಾವು ಉಳ್ಕೊಂಡಿದ್ದು. ಕೊನೆಗೆ ಟೈಮ್ ಕೂಡ ಲೇಟ್ ಆಗಿತ್ತು, 11 ಗಂಟೆ ಹತ್ರ ಆಗಿತ್ತು ಆಲ್ರೆಡಿ. ಕೊನೆಗೆ ನಾನು ರಕ್ಷಿತ್ ಕೂಡ ಊಟ ಮಾಡಿದ್ವಿ. ಏನು ಎಸ್ ಇದು ಜಿಲೇಬಿ ಮಾಡ್ಕೊಂಡು ಯಾರಿಗೆ ನಂಗೋಸ್ಕರ? ಅದು ಯಾವ ಆ್ಯಂಗಲಿಂದ? ಅದು ಹೀಗಾಗುತ್ತೆ, ನಾವು ಹಿಟ್ಟಿನ ಮಾಡೋದು. ಎಸ್ ಜಿಲೇಬಿ ಎಲ್ಲರೂ ಹಿಟ್ಟಿಲ್ಲೇ ಮಾಡೋದು. ನಿಮ್ಮನೇಲಿ ಬೇರೆದ್ರಲ್ಲಿ ಮಾಡ್ತಾರಾ? ಅದು ಕೆಲವೊಮ್ಮೆ ಬರುದಿಲ್ಲ, ಈ ಥರ ಬರೋದು ಜಿಲೇಬಿ. ಹೀಗೆ ಮಾಡಿದಲ್ಲ, ನೀನೇ ಮಾಡಿದ್ದ ಬೇರೆ ಸ್ವಾಗ? ಏನಾದರೂ ಹೇಳಿ ನಿಮ್ಮ ಫಂಕ್ಷನ್ ಬಗ್ಗೆ. ಏನಿಲ್ಲ, ಫಂಕ್ಷನ್ಗೆ ಬಂದು ಸುಧಾರಿಸಿಕೊಟ್ಟ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಇಲ್ಲೋಡಿ, ಇವರು ಇಷ್ಟು ಬೇಗ ಪ್ಲಾನ್ ಮಾಡಿ ಆಯಿತು, ಎಂತೆಲ್ಲ ಪ್ಲಾನ್ ಮಾಡಿ ಆಯ್ತು ನೋಡಿ ಇಲ್ಲಿ. ಹಾಂ, ಫ್ಯಾಮಿಲಿ ಪ್ಲಾನಿಂಗ್ ಎಲ್ಲ ಮಾಡಿ ಆಗಿದೆ. ಈವೆಂಟ್ ಎಲ್ಲ ಮುಗಿಸಿ ಮನೆಗೆ ಹೋಗ್ತಾ ತುಂಬಾ ಲೇಟ್ ಆಯಿತು. ಫ್ಯಾಮಿಲಿ ಫ್ರೆಂಡ್ಸ್ ಅಂತ ಬಂದಾಗ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ ಅಲ್ವಾ. ಸೊ ಇದಾಗಿತ್ತು ರಿತನ್ಯಾ ಬರ್ತ್ಡೇ ಸೆಲೆಬ್ರೇಷನ್. ಹೋಪ್ ನಿಮ್ಗೆಲ್ರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಮುಂದಿನ ಎಕ್ಸ್ಕ್ಲೂಸಿವ್ ವಿಡಿಯೋದೊಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಪ್ಲೀಸ್ ಡೂ ಶೇರ್, ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಮರಿದೆ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.